ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಟಕ ರಾಶಿಯ ಫಲಾಫಲ ಹೇಗಿದೆ ಅಂತ. ಕರ್ಕಾಟಕ ರಾಶಿಯವರಿಗೆ ನಾವು ಹೇಳೋದಾದ್ರೆ ಈ ವರ್ಷ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರುವಂತದ್ದು ಕರ್ಕಾಟಕ ರಾಶಿಯವರಿಗೆ. ಬರೀ ಕರ್ಕಾಟಕದ ಜೊತೆಗೆ ಮತ್ತೊಂದು ರಾಶಿ ಮಕರ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ಸಿಂಹರಾಶಿಯವರಿಗೂ ಸ್ವಲ್ಪ ಜಾಸ್ತಿ ಸಮಸ್ಯೆಗಳೇ. ಕರ್ಕಾಟಕ ರಾಶಿಯವರಿಗೆ ನಾವು ಹೇಳೋದಾದ್ರೆ ದ್ವಿತೀಯ ಸ್ಥಾನವನ್ನ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಕರಿತೀವಿ. ಧನಸ್ಥಾನ ಮತ್ತು ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು. ಅಷ್ಟಮ ಸ್ಥಾನ ರಂಧ್ರಸ್ಥಾನ, ಕಳ್ಕೊಳ್ಳುವಂತಹ ಸ್ಥಾನ. ಅನಿಷ್ಟ ಸ್ಥಾನದಲ್ಲಿ ಮುಖ್ಯವಾಗಿರುವಂಥದ್ದು ಅಷ್ಟಮ ಸ್ಥಾನ, 8ನೇ ಮನೆ. ಹಾಗಾಗಿ 2 ಮತ್ತು 8ರಲ್ಲಿ ರಾಹುಕೇತುಗಳ ಸಂಚಾರ ಇರೋದ್ರಿಂದ ದುಡ್ಡು ಎಲ್ಲಿ ಬರುತ್ತೆ, ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತೇ ಆಗಲ್ಲ ಕರ್ಕಾಟಕ ರಾಶಿಯವರಿಗೆ. ಬರಲ್ವಾ ಅಂದ್ರೆ ಬರಬಹುದು, ಆದ್ರೆ ಬಂದು ನಿಂತ್ಕೊಳ್ಳುತ್ತಾ ಖಂಡಿತ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ನಷ್ಟ ಆಗುವಂತಹ ಸಾಧ್ಯತೆ. ರಾಹು 8ರಲ್ಲಿರೋದ್ರಿಂದ ರಾಹು ಇಲ್ಯೂಷನ್ ಅನ್ನ ಉಂಟು ಮಾಡುವಂತಹ ಗ್ರಹ. ಹಾಗಾಗಿ ದುರ್ಬುದ್ಧಿಯನ್ನ ಕೊಡ್ತಾನೆ. ಯಾರಿಗೋ ದುಡ್ಡು ಕೊಡೋಣ, ಅವ್ರು ನನಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅಲ್ಲಿಗೆ ಇಂಟ್ರೆಸ್ಟು ಮತ್ತೆ ಆ ಅಸಲು ಒಂದು ದುಡ್ಡನ್ನು ತಗೊಂಡು ವ್ಯಕ್ತಿ ಓಡಿ ಹೋಗ್ತಾರೆ. ಈ ರೀತಿಯಾಗಿರುವಂತಹ, ಅಂದ್ರೆ ನಾನು ಇದೊಂದು ಉದಾಹರಣೆಗೆ ಹೇಳಿದ್ದೆ. ಈ ರೀತಿ ಬೇರೆ ಬೇರೆ ಕಡೆ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅಂತ ನಿರೀಕ್ಷಣೆಯನ್ನ ಮಾಡಿ ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇದೆ. ದೇವಸ್ಥಾನದಲ್ಲಿ ಗುರು ಇರೋದ್ರಿಂದ ನಿದ್ರೆಯಲ್ಲಿ ತೊಂದರೆ ಆಗುವಂಥದ್ದು, ಸಹಜವಾಗಿ ಅನಾರೋಗ್ಯ ಬಂದು ಒಂದು ಸ್ವಲ್ಪ ದೊಡ್ಡದಾಗಿ ಬರಲ್ಲ, ಸಣ್ಣ ಪುಟ್ಟ ರೀತಿಯಲ್ಲೇ. ಆದರೆ ಸಣ್ಣ ಪುಟ್ಟ ರೀತಿಯಲ್ಲಿ ಅನಾರೋಗ್ಯ ನಿಮಿತ್ತವಾಗಿ ಹಣದ ವ್ಯಯ ಆಗುವಂತಹ ಸಾಧ್ಯತೆ, ಯಾರಿಗಾದರೂ ಕೊಟ್ಟರೆ ಅಥವಾ ಇನ್ವೆಸ್ಟ್ ಮಾಡಿದ್ರೆ ಕಳೆದುಕೊಳ್ಳುವಂತಹ ಸಾಧ್ಯತೆ, ಮಾತಿನಿಂದ ಕೆಟ್ಟವರಾಗುವಂತಹ ಸಾಧ್ಯತೆ, ಮಾತಾಡಿ ಬೇಡದೇ ಇರುವಂತಹ ಮಾತುಗಳು ಜಾಸ್ತಿಯಾಗಿ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಯಗಳು, ಬೇಜಾರಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸಹಜವಾಗಿ ಕಾಣಿಸುತ್ತೆ. ಕರ್ಕಾಟಕ ರಾಶಿಯವರು ಅವಶ್ಯವಾಗಿ ರಾಹುಕೇತು ಶಾಂತಿಯನ್ನ ಮಾಡಬೇಕು. ರಾಹುಕೇತು ಶಾಂತಿಯನ್ನ ಮಾಡಲಿಕ್ಕೆ ಆದರೆ ಒಳ್ಳೆಯದು. ರಾಹುಕೇತು ಶಾಂತಿ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಕಾಳಹಸ್ತೇಶ್ವರನ ದರ್ಶನವನ್ನ ಮಾಡುವಂಥದ್ದು. ಅದೂ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಸುಬ್ರಹ್ಮಣ್ಯ ಮತ್ತೆ ಗಣಪತಿ ಎರಡೂ ದೇವರು ಒಂದೇ ಸನ್ನಿಧಾನದಲ್ಲಿ ಇರುವಂತಹ, ಒಂದೇ ದೇವಸ್ಥಾನದಲ್ಲಿ ಎರಡೂ ದೇವರನ್ನ ಇಟ್ಟು ಪೂಜೆಯನ್ನ ಮಾಡುವಂತಹ ದೇವಸ್ಥಾನಕ್ಕೆ ನಡೆದುಕೊಂಡು ಅಲ್ಲಿ ಪೂಜಾದಿಗಳನ್ನು ಮಾಡಿಸುವಂಥದ್ದು ತುಂಬಾ ವಿಶೇಷ ಫಲವನ್ನ ತಂದುಕೊಡಲಿದೆ. ಮತ್ತೆ ನಾನು ಹೇಳುವಂಥದ್ದು ಎಲ್ಲರಿಗೂ ಅಯ್ಯೋ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಸಮಸ್ಯೆ ಆಗತ್ತಾ ಅಂತಲ್ಲ, ಅದನ್ನ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಎಚ್ಚರಿಕೆಯಿಂದ ಇರಬಹುದು. ಅದು ಬಹಳ ಮುಖ್ಯ. ಅಂದ್ರೆ ನಮಗೆ ಮುಂದೆ ಏನೋ ಸಮಸ್ಯೆ ಬರುತ್ತೆ, ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಗೊತ್ತಿತ್ತು ಅಂತ ಆದ್ರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು ಸುಲಭ. ಹಾಗಾಗಿ ಗ್ರಹಗಳನ್ನ ನೋಡಿಕೊಂಡು, ಗ್ರಹಗಳು ಮನುಷ್ಯನ ಮೇಲೆ ಪರಿಣಾಮ ಕೊಡತ್ತಾ ಅಂತಂದ್ರೆ ಖಂಡಿತವಾಗಿ ಕೊಡುತ್ತೆ. ನಮಗೆ ನಂಬಿಕೆ ಇಲ್ಲ, ನಾವಿದನ್ನ ನಂಬಲ್ಲ ಅಂತ ಹೇಳೋರ್ಗೂ ಅವರ ಗ್ರಹಗಳ ಫಲಗಳೇ ಅವ್ರು ಅನುಭವಿಸ್ತಾ ಇರ್ತಾರೆ. ಅದನ್ನು ಒಪ್ಕೊಳ್ಳೋ ಅಷ್ಟು ದೊಡ್ಡ ಮನಸ್ಸಿರ್ಬೇಕಷ್ಟೇ. ಆ ಗ್ರಹಗಳು ಯಾವುದರ ಮೇಲೆ ಪರಿಣಾಮವನ್ನ ಕೊಡ್ತಾರೆ ಅಂದ್ರೆ ನಮ್ಮ ಕರ್ಮಾನುಸಾರ ಫಲವನ್ನ ಕೊಡ್ತಾರೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಈ ರೀತಿಯಾಗಿರುವಂತಹ ಪರಿಹಾರಗಳನ್ನ ಮಾಡಿಕೊಳ್ಳುವಂಥದ್ದು ಸೂಕ್ತವಾಗತ್ತೆ.